ಕರ್ನಾಟಕದಲ್ಲಿ ಬಹಳಷ್ಟು ನಾಟಕ ಕಂಪನಿಗಳಿದ್ರು ಕೂಡ ಉತ್ತರ ಕರ್ನಾಟಕದ ಕಂಪನಿಗಳೇ ಬಹಳಷ್ಟು ಇವೆ. ಯಾಕಂದ್ರೆ ಒಂದೊಂದು ಕಂಪನಿಯಲ್ಲಿ ಸುಮಾರು 40 ಜನ ಕಲಾವಿದರ ಬದುಕಿಸುವ ತಾಕತ್ತು ಒಬ್ಬ ನಾಟಕ ಕಂಪನಿಯ ಸಂಸ್ಥೆಯ ಮಾಲೀಕರಿಗಿದೆ. ಆ ಮಾಲಕರ ಪರಿಸ್ಥಿತಿ ಹೆಂಗ್ ಆಗ್ತದಪ್ಪ ಅನ್ನೋದು ನಿಮ್ಗೆ ಹೇಳ್ತೀನಿ ಬರ್ರಿ. ಯಾಕೆ ಸುಳ್ಳು ಹೇಳ್ತೀಯಲೇ ಪಾರು? ಹಿಂಗ ನೋಡು, ಊರಾಗ ನಂದು ನಿಂದ ಹೆಸರು ಕೆಡ್ಸ್ಕಂತ ಏನ್ ದೊಡ್ಡ ಹೆಸರು ಅವ್ರು ಕರೆ ಹೇಳು ಪಾರು, ನಾ ಹಂಗದಿನ ಪಾರು. ಇಲ್ಲ ಪಾರು. ಗೌಡ್ರೆ ಗೌಡ್ರೆ ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ನಾಟಕದಲ್ಲಿ ಗೆದ್ದವರ್ಯಾರು, ಬಿದ್ದವರ್ಯಾರು? ರಂಗಭೂಮಿ ಒಂದು ಜೀವಂತ ಕಲೆ. ಯಾಕಂದ್ರೆ ನಾವು ರಂಗಭೂಮಿಯಲ್ಲಿ ಕೊಡುವ ಸಂದೇಶ ಸಮಾಜ ಬೇಗ ಪರಿವರ್ತನೆ ಆಗಲಿಕ್ಕೆ ಒಂದು ರಂಗಭೂಮಿ ನಾಟಕಗಳಲ್ಲಿ ಬಹಳಷ್ಟು ಸಂದೇಶಗಳಿರುವಂಥ ನಾಟಕಗಳವ. ಆದ್ರೆ ಇತ್ತೀಚೆಗೆ ಯುವ ಕಲಾವಿದರು ಏನು ಬಂದಾರಲ್ಲ, ಏನು ಕಲಾವಿದರು ಕಂಪ್ನಿಗಳು ಮಾಡ್ಯಾರಲ್ಲ, ಬಹಳಷ್ಟು ಸ್ವಚ್ಛವಾಗಿ ಬಹಳಷ್ಟು ಅಭಿನಯ ಮಾಡುವಂಥ ಕಲಾವಿದರಿಗೆ ಹುಟ್ಕೊಳತ್ತಾರ. ಬಟ್ ನಾಟಕ ಕಂಪನಿಯ ಮಾಲೀಕರ ಪರಿಸ್ಥಿತಿ ಹೆಂಗಾಗ್ತದಪ್ಪ ಅಂದ್ರೆ, ಒಂದು ಸರಿ ನಾಟಕಗಳು ಒಂದೊಂದು ಕ್ಯಾಂಪ್ಗಳು ಒಂದೊಂದು ಊರಾಗ ಬಿದ್ದಾಗ ಆ ನಾಟಕ ಕಂಪನಿಯ ಮಾಲೀಕರ ಗತಿ ಅದೋ ಗತಿ. ನೋಡ್ರಿಪ್ಪ, ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ಗುಮ್ಮಟ ನಗರಿ ಶಕ್ತಿ ಕುಮಾರ್ ಮಾತಾಡಕತ್ತೀನಿ. ಯಾಕಪ್ಪ ಅಂದ್ರೆ ಇವತ್ತ ನಾನು ರಂಗಭೂಮಿಯ ಕಲಾವಿದರ ಬಗ್ಗೆ ನಾನು ಮಾತಾಡಕತ್ತೀನಿ. ಯಾಕಂದ್ರೆ ಬಹಳಷ್ಟು ಈ ಸರಿ ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ನಾನು ನಾಟಕಗಳು ನೋಡಕ್ ಹೋಗಿದ್ದೆ. ಬಹಳಷ್ಟು ಕಲಾವಿದರು ಬಹಳಷ್ಟು ಅಚ್ಚುಕಟ್ಟಾಗಿ ನಾಟಕ ಆಡ್ಲಕತ್ತಾರ. ಇಲ್ಲಿ ಹೆಂಗಪ್ಪ ಅಂತಂದ್ರೆ, ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ಸುಮಾರು ಒಂದು 15 ವರ್ಷ ಆಯ್ತು ಅಶ್ಲೀಲ ನೃತ್ಯಗಳಿಗೆ ಕಡಿವಾಣ ಹಾಕ್ಯಾರ. ಅಶ್ಲೀಲ ಡ್ಯಾನ್ಸ್ಗಳನ್ನೇ ಮಾಡಿಸುವಂಗಿಲ್ಲ ಅಂತೇಳಿ. ಈಗ ನಾವು ನೋಡಿದಾಗ ಈಗ ಅಶ್ಲೀಲ ಡ್ಯಾನ್ಸ್ಗಳಂತೂ ಇದ್ದಿದ್ದಿಲ್ಲ. ನಾನು ನೋಡಿದೆ, ಯಾಕಂದ್ರೆ ಅವರು ಬಟ್ಟೆ ಫುಲ್ ಹಾಕೊಂಡೆ ಡ್ಯಾನ್ಸ್ ಮಾಡಿದ್ರು. ಬಹಳಷ್ಟು ಜನ ಕಮೆಂಟ್ ಕೊಟ್ಟರು, ಸರ್ ಅಶ್ಲೀಲ ಡ್ಯಾನ್ಸ್ಗಳು ಮಾಡ್ಲಾಕತ್ತಾರ ಅಂತ ಹೇಳಿದ್ರು. ನಾನು ನೋಡಿದ ಪ್ರಕಾರ ಅಲ್ಲೇನು ಯಾವುದು ಅಶ್ಲೀಲತೆ ಕಂಡು ಬರಲಿಲ್ಲ. ಬಟ್ ಎಲ್ಲ ನಾಟಕ ಕಂಪ್ನಿಗಳಲ್ಲೂ ಕೂಡ ಸ್ವಚ್ಛವಾಗಿ ಡಬಲ್ ಮೀನಿಂಗ್ ಅಂತೂ ಬಹಳಷ್ಟು ಇತ್ತಿತ್ಲಾಗ ನಾವು ಡಬಲ್ ಮೀನಿಂಗ್ ಡೈಲಾಗ್ಗಳು ಮಾಡಬಾರ್ದು, ಡಬಲ್ ಮೀನಿಂಗ್ ನಾಟಕಗಳು ಮಾಡಬಾರ್ದು ಅಂತ ಹೇಳಿದಾಗ ನಾನು ಬಹಳಷ್ಟು ಕಂಪ್ನಿಗಳಿಗೆ ಹೋದಾಗ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೇಳಿದ್ರು. ಕಂಪ್ನಿ ಮಾಲಕರಾಗಲಿ ಕಲಾವಿದರಾಗಲಿ, ಶಕ್ತಿ ಕುಮಾರ್ ಅವರ ನಾವು ಯಾವುದು ಭಾಳ ಅಶ್ಲೀಲತೆ ಯಾವುದು ಯೂಸ್ ಮಾಡಿಲ್ಲ, ಯಾವ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲ, ನೋಡಿ ಬರ್ರಿ ನಾಟಕ ಅಂತೇಳಿ ನಾನು ಬಹಳಷ್ಟು ಕಂಪ್ನಿಗಳು ನೋಡಿದೆ. ಅಶ್ಲೀಲತೆಗೆ ಸ್ವಲ್ಪ ಕಡಿವಾಣ ಹಾಕ್ಯಾರಪ್ಪ ಅಂದ್ರೆ. ಯಾಕಂದ್ರೆ ಈಗಿನ ಕವಿಗಳು ಕೂಡ ಬಹಳ ಸ್ವಚ್ಛವಾಗಿ ಸಾಹಿತ್ಯನ ಬರೆದು ನಾಟಕ ಕಂಪ್ನಿಗಳು ಒಪ್ಪಿಸ್ತಾರೆ. ಯಾಕಂದ್ರೆ ನಾಟಕ ಕಂಪ್ನಿ ಕಲಾವಿದರು ಕೂಡ ಅವರು ಒಳ್ಳೆ ಸಾಹಿತ್ಯ ಬಳಸಿ ಒಂದು ಮೆಸೇಜ್ ಕೊಡುವಂಥ ನಾಟಕಗಳು ಭಾಳ ಅದಾವು. ಯಾಕಂದ್ರೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ನಾಟಕಗಳು ಭಾಳ ಅದಾವು. ನಾನು ಕೆಲವೊಂದು ಕಂಪ್ನಿಗಳಿಗೆ ಹೋದಾಗ ಅವರು ಖರ್ಚು ಮಾಡುವ, ಯಾಕಂದ್ರೆ ಈಗ ಒಂದು ಕಂಪ್ನಿ ನಾಟಕ ಕಂಪ್ನಿ ಒಂದು ಊರಾಗ ಪರ್ಮಿಷನ್ ತಗೊಂಡು KB ಪರ್ಮಿಷನ್ ಆಗಲಿ, ಫೈರ್ ಪರ್ಮಿಷನ್ ಆಗಲಿ, ಅಲ್ಲಿ ಏನು ಜಾಗದ ಪರ್ಮಿಷನ್ ಆಗಲಿ, ಇವೆಲ್ಲ ತಗೊಂಡು ಒಂದು ಥಿಯೇಟರ್ ಹಾಕ್ಬೇಕಂದ್ರೆ ಅವಾಗ ಏನಿತ್ತಪ್ಪ ಅಂದ್ರೆ ಭಾಳ ಅದನ್ನ ಒಂದು 15-20 ಸಾವಿರ, ಒಂದು 30,000 ರೂಪಾಯಿ ಥಿಯೇಟರ್ ಹಾಕ್ತಿದ್ರು ತಂದು ಹಾಕ್ಬೇಕಾದ್ರೆ. ಈಗ ಒಬ್ಬ ಕಂಪ್ನಿ ಮಾಲಕ ಈ ಊರಾಗ ಪರ್ಮಿಷನ್ ತಗೊಂಡು ಥಿಯೇಟರ್ ಹಾಕಿ ಬೇರೆ ಕಡೆ ಕಿತ್ಕೊಂಡು ಹೋಗ್ಬೇಕಂದ್ರೆ ಸುಮಾರು 4 ಲಕ್ಷ ರೂಪಾಯಿ ಬೇಕಂತಾರ. 4 ಲಕ್ಷ ರೂಪಾಯಿ ಬೇಕು. ಮತ್ತು ಈಗಿನ ಕಲಾವಿದ್ರ ಪೇಮೆಂಟು ಜಾಸ್ತಿ. ಯಾಕಂದ್ರೆ ಕಲಾವಿದ್ರು ಬದುಕಬೇಕಲ್ಲ. ಈಗ ಒಬ್ಬ ಹೆಣ್ಮಕ್ಳು ಏನಾದರೂ ಮಳೆಗಾಲ ಸೀಸನ್ದಾಗ ಏನೋ ಪಾಠ ಮಾಡ್ಬೇಕಂದ್ರೆ ಅವ್ರು ಒಬ್ಬ ಹೆಣ್ಮಕ್ಳು ಏನು 1,500 ಮಿನಿಮಮ್, 2,000 ಇಲ್ಲ 1,500. ಮತ್ತು ಗಂಡು ಮಕ್ಳಿಗೆ ಮಿನಿಮಮ್ 1,500-1,200 ಪೇಮೆಂಟ್ ಈಗಿನ ಮಳೆಗಾಲ ಸೀಸನ್ದಾಗ. ಅದು ಈಗ ಜಾತ್ರೆ ಸೀಸನ್ದಾಗ ಅಂದ್ರೂ ಒಬ್ಬೊಬ್ಬ ಕಲಾವಿದ ಏನಾದ್ರು 4 ಶೋ ಮಾಡ್ಬೇಕಂದ್ರೆ ಮಿನಿಮಮ್ 5,000, 6,000, ಹೆಣ್ಮಕ್ಳು 8,000, 10,000. ಈ ಥರ ಅವ್ರವ್ರ ಕಲೆ ಮೇಲೆ ಅವ್ರವ್ರ ಡಿಮಾಂಡ್ ಮೇಲೆ ಕಂಪ್ನಿಗಳು ನಡೆಸ್ತಾರೆ. ಬಟ್ ಈ ಸರಿ ಬದಾಮಿ ಜಾತ್ರೆ ಒಳಗೆ ಬಹಳಷ್ಟು ಒಂದು 10-8 ಕಂಪ್ನಿಗಳಲ್ಲಿ ಬಹಳಷ್ಟು ನಡೆದಿದ್ದಂದ್ರೆ 3-4 ಕಂಪ್ನಿಗಳಷ್ಟೇ. ಉಳಿದ ಕಂಪ್ನಿಗಳು ಎಲ್ಲ 8-10 ದಿನದಲ್ಲಿ ಕ್ಲೋಸ್ಗಳಾದವು. ಎಷ್ಟೋ ಜನ ಮಾಲಕರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇ ಗತಿ ಆಯಿತು. ಯಾಕಂದ್ರೆ ಈ ಕಲಾವಿದರಿಗೆ ಏನಪ್ಪ ಅಂದ್ರೆ, ಈಗ ಕಂಪ್ನಿ ಬದಾಮಿ ಒಳಗೆ ಒಂದು ಜಾತ್ರೆ ಒಳಗೆ 1 ತಿಂಗಳ ಜಾತ್ರೆ ನಡೀತದೆ. ಬದಾಮಿ ಬನಶಂಕರಿ ಜಾತ್ರೆ 1 ತಿಂಗಳ ನಮ್ಮ ಕಂಪ್ನಿ ಮಾಲಕರು ಅಲ್ಲೇ ಥಿಯೇಟರ್ ಹಾಕಿ ಅಲ್ಲೇ ಠಿಕಾಣಿ ಹೊಡೆದು 4 ಶೋ, ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ ನಸ್ಕನಾಗ 5 ಗಂಟೆಗೆ ಮುಗಿತದೆ. 4 ಶೋ ನಾಟಕಗಳಾಡಿ ಸುಮಾರು ಚಲೋ ನಡೆದಪ್ಪ ಅಂತಂದ್ರೆ 1 ತಿಂಗಳಿಗೆ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗ್ತದೆ. 1 ಕೋಟಿ ಒಳಗೆ ಎಲ್ಲರ ಖರ್ಚು ತೆಗೆದು ಮಾಲಕ ಉಳಿಬೇಕಾದ್ರೆ 1-8 ಲಕ್ಷ ಉಳಿಬೇಕಾದ್ರೆ ಒದ್ದಾಡಿ ಹೋಗ್ತಾರೆ. ಬಟ್ ಏನಪ್ಪಾ ಅಂದ್ರೆ, ಈ ಒಂದು ಸರ್ಕಾರದ ಅನುದಾನ ಏನು ಮಾಡಬೇಕು, ವರ್ಷಕ್ಕೆ ಒಂದು ಕಂಪ್ನಿಗೆ ಮಿನಿಮಮ್ ಒಂದು ರೂಲ್ಸ್ ಒಂದು 6 ತಿಂಗಳಾದ್ರೂ ನಡೆಸ್ಬೇಕೈತಿ. ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿಸಿದಂಥ ಕಂಪ್ನಿ ಒಂದು 6 ತಿಂಗಳಾದ್ರೂ ನಡೆಸಬೇಕು. ಮತ್ತು ಆ ಕಂಪ್ನಿಗಳು ಸರ್ಕಾರದ ಅನುದಾನ ಒಂದು 8-10 ಲಕ್ಷ ರೂಪಾಯಿ ಬರ್ತದೆ.
8ರಿಂದ 10 ಲಕ್ಷ ರೂಪಾಯಿ ಬರ್ತದ. ಇವರು ಏನು ಮಾಡ್ತಪ್ಪ ವರ್ಷ ಜಾತ್ರೆ ಒಳಗೆ ಲಾಸ್ ಆದ್ರ ತಿಳ್ಕೊರಿ. ಮತ್ತು ಮಳೆಗಾಲ ಕ್ಯಾಂಪ್ ಮಾತ್ರ ನಡೆಯಂಗಿಲ್ಲ. ಸಿನಿಮಾ ಥಿಯೇಟ್ರ್ಗಳೇ ಈಗ ಬಂದ್ ಆಗ್ಲತ್ತಾವ, ನಾಟಕ ಕಂಪ್ನಿಗಳು ನಡಿಲಕತ್ತಾವು. ಬಟ್ ಏನು ಮಾಡ್ತಾರಪ್ಪ ಅಂತಂದ್ರೆ ಈಗ ಒಂದು ಕ್ಯಾಂಪ್ಗಳು ನಡೆಸಿರ್ತಾರೆ. ಲಾಸ್ ಆದಾಗ ಇವು ಕಂಪ್ನಿ ಮಾಲಕ್ ಲಾಸ್ ಆದಾಗ ಒಂದು ವರ್ಷಕ್ಕೆ ಏನಂದ್ರೆ ಒಂದು 25, 30, 40 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡ್ರ. ಯಾರು? ಕಂಪ್ನಿ ಮಾಲಕ್ಗಳು. ಈಗ ಕಲಾವಿದರೆ ಶ್ರೀಮಂತರದಾರ, ಕಂಪ್ನಿ ಮಾಲಕರೇ ಬಡವರು. ಯಾಕಂದ್ರೆ ಅವರೆಲ್ಲ ಅಷ್ಟೆಲ್ಲ ಹಾಕಿ ಒಂದು ದೊಡ್ಡದು ಒಂದು 30ರಿಂದ 40 ಮಂದಿ ಕಲಾವಿದರು, ಗೇಟ್ ಕಾಯೋರು, ಟಿಕೆಟ್ ಹರಿಯೋರು, ಮತ್ತು ಏನು ಅಡ್ವರ್ಟೈಸ್ ಅವರು, ಅವರೆಲ್ಲ ಕಲಾವಿದರು ಸೇರಿ ಒಂದು ಮಿನಿಮಮ್ ಒಂದು ಕಂಪ್ನಿ ಒಳಗೆ 30 ಜನರ ಆದರೂ ಒಬ್ಬ ಕಂಪ್ನಿ ಮಾಲಕ್ ಸಾಕ್ಬೇಕಾಗ್ತದ. ಈ ಕಂಪ್ನಿ ಮಾಲಕರ ಗತಿ ಹೆಂಗಾಗ್ಯದಪ್ಪ ಅಂದ್ರೆ, ಒಂದು ಕುಟುಂಬವನ್ನು ಸಾಕಬೇಕಾದ್ರೆ ಎಷ್ಟು ಕಷ್ಟ ಆಗ್ತದ, ಅಷ್ಟು ಕಂಪ್ನಿ ನಡೆಸ್ಬೇಕಾದ್ರೆ ಭಾಳ ಕಷ್ಟ ಆಗ್ಯಾವ. ಅದಕ್ಕೆ ಸರ್ಕಾರದಿಂದ ಕಂಪ್ನಿ ಮಾಲಕರುಗಳಿಗೆ, ನಾಟಕ ಕಂಪ್ನಿ ಮಾಲಕರುಗಳಿಗೆ ಸರ್ಕಾರದಿಂದ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಡಬೇಕು. ಇನ್ನು ಈಗ 8 ಲಕ್ಷ, 6 ಲಕ್ಷ, 10 ಲಕ್ಷ ಬರ್ಲತ್ತದ. ಹೆಚ್ಚಿನ ರೀತಿಯಲ್ಲಿ ಕಲಾವಿದರು ಬದುಕಬೇಕು, ಕಲೆ ಉಳಿಬೇಕು, ರಂಗಭೂಮಿ ಇನ್ನೂ ಉಳಿಬೇಕಂದ್ರೆ ಏನಿರಲ್ಲ ಒಂದು ಕಂಪ್ನಿಗೆ ಒಂದು ವರ್ಷಕ್ಕೆ ಒಂದು 15ರಿಂದ 20 ಲಕ್ಷ ಆದರೂ ಕೊಡ್ರಿಪ್ಪ ಅಂತೇಳಿ ನಾವೆಲ್ಲ ಕಲಾವಿದ್ರ ಪರವಾಗಿ ವಿನಂತಿ ಮಾಡ್ಕೋತೀನಿ. ಬಟ್ ಈಗಿನ ಕೆಲವೊಂದು ರಂಗಭೂಮಿಯಲ್ಲಿ ಯುವ ಕಲಾವಿದರು ಬರ್ಲಾಕತ್ತಾರ, ಒಳ್ಳೆ ಕಲಾವಿದರು ಬರ್ಲಾತ್ತಾರ. ಅವರು ಕೂಡ ರಂಗಭೂಮಿಯ ಜೀವಂತ ಕಲೆಯನ್ನು ಉಳಿಸ್ಲಿ, ಬೆಳೆಸ್ಲಿ. ಎಲ್ಲ ಕಲಾವಿದರು ಒಳ್ಳೇದಾಗ್ಲಿ. ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ಈ ಸರಿ ಸ್ವಲ್ಪ ಅಶ್ಲೀಲತೆ ಯಾರು ದಯವಿಟ್ಟು ಮುಂದಿನ ವರ್ಷ, ನಾ ಹೇಳ್ತೀನಿ, ಮುಂದಿನ ವರ್ಷ ಬದಾಮಿ ಬನಶಂಕರಿ ಜಾತ್ರೆ ಇನ್ನೂ ಒಂದು 15 ದಿವಸ ಸಲಾಗಿ ನಾವು ತಹಸೀಲ್ದಾರ್ ಅವ್ರಿಗೆ, DC ಅವ್ರಿಗೆ ಎಲ್ಲರಿಗೂ ಕೊಡ್ತೀವಿ. ಅಶ್ಲೀಲತೆ ಏನು ಸ್ವಲ್ಪ ಹಿಂಗೆ ಅರ್ಧಂಬರ್ಧ. ಯಾಕಂದ್ರೆ ಬದಾಮಿ ಬನಶಂಕರಿ ತಾಯಿ ಜಾತ್ರೆ ಅಂದ್ರೆ ಒಂದು ಹೆಣ್ಣು ದೇವರ ಜಾತ್ರೆ. ಅಲ್ಲಿ ಬರೀ ಹೆಣ್ಮಕ್ಳೇ ಜಾಸ್ತಿ ಗಂಡು ಮಕ್ಳಿಗಿಂತ. ಯಾಕಂದ್ರೆ ಕುಟುಂಬ ಸಮೇತವಾಗಿ ಬರ್ತಿರ್ತಾರ. ಅಶ್ಲೀಲತೆ ಸ್ವಲ್ಪ ಪೂರಾ ಏನು ಡ್ಯಾನ್ಸ್ ಗಿನ್ಸ್ ಮಾಡಿಸುವಾಗ ಅಶ್ಲೀಲತೆ ಪೂರಾ ಕಡಿಮೆ ಮಾಡ್ಬೇಕಂತೇಳಿ ನನ್ನೊಂದು ವಿನಂತಿ ಐತಿ. ಯಾರಿಗೆ ವಿನಂತಿ ಐತಿ? ಎಲ್ಲ ಕಲಾವಿದರಿಗೆ. ಈಗಂತೂ ಅದು ಕಡಿಮೆ ಆಗ್ಬೇಕು. ಮುಂದಿನ ಸರ್ತಿ ನಾವೆಲ್ಲ ಬದಾಮಿಗೆ ಹೋಗಿ ಅಲ್ಲಿ ರಕ್ಷಣಾ ವೇದಿಕೆ ಆಗಲಿ, ಸಂಘಟನೆದವ್ರು ಕರ್ಕೊಂಡು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟು, ಬದಾಮಿ ಅಶ್ಲೀಲತೆ ಮಾಡಿದ್ರೆ ಬದಾಮಿ ಬನಶಂಕರಿಗೆ ಅವಮಾನ ಮಾಡ್ದಂಗೆ. ಅದಕ್ಕೆ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, ಎಲ್ಲ ಕಲಾವಿದರು ಒಳ್ಳೇದಾಗಲಿ, ರಂಗಭೂಮಿ ಕಲಾವಿದರು ಬೆಳೀಲಿ, ಉಳಿಲಿ, ರಂಗಭೂಮಿಯ ಸಂಸ್ಥೆಯ ಕಂಪನಿ ಮಾಲಕರಿಗೆ ಕೂಡ ಒಳ್ಳೇದಾಗಲಿ. ದಯವಿಟ್ಟು ಒಂದು ಸರ್ಕಾರಕ್ಕೆ ಒಂದು ವಿನಂತಿ, ಈ ಒಂದೇನು ಕಂಪ್ನಿಗಳದಾವಲ್ಲ, ಯಾಕಂದ್ರೆ ಅವಾಗ 15, 20, 30 ಕಂಪ್ನಿಗಳು, ಈಗ ಉಳಿದಿದ್ದು ಚಲೋ ಕಂಪ್ನಿಗಳು ಭಾಳ 10, 12 ಅಷ್ಟೇ ಉಳ್ದಾವು. ಯಾಕಂದ್ರೆ ಕಂಪ್ನಿಗಳು ಬಂದ್ ಮಾಡ್ಲಾತ್ತಾರ, ಲಾಸ್ ಆಗ ಸಿನಿಮಾ ಥಿಯೇಟ್ರೇ ಬಂದ್ ಆಗ್ಯಾವ, ಕಂಪ್ನಿಗಳು ಕೂಡ ಬಂದಾಗೋ ಸಮಯ ಹತ್ರ ಇಲ್ಲ ನಂಗೆ ಆಗ್ತದ. ಅದಕ್ಕೆ ದಯವಿಟ್ಟು ಈ ಒಂದು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೋತೀನಿ. ಚಲೋ ಕಂಪ್ನಿಗಳಿಗೆ 6 ತಿಂಗಳಾದರೂ ನಡೆಸುವಂಥ ಕಂಪ್ನಿಗಳಿಗೆ ಅನುದಾನ 15ರಿಂದ 20 ಲಕ್ಷ ಕೊಡಬೇಕು ಅಂತೇಳಿ ನಾನು ಎಲ್ಲ ಕಲಾವಿದರ ಪರವಾಗಿ ವಿನಂತಿ ಮಾಡ್ಕೋತೀನಿ. ಅದಕ್ಕೆ ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ದಯವಿಟ್ಟು ಬಂದಿರ್ತಕ್ಕಂಥ ಏನಿದು ನಾಟಕ ಕಂಪ್ನಿಗಳಿರ್ತಾವಲ್ಲ, ಅವರೆಲ್ಲ ಬದುಕೋದೇ ಸುಮಾರು ಲಕ್ಷಾನುಗಟ್ಟಲೆ ಸಾಲ ಮಾಡಿ ಥಿಯೇಟರ್ ಹಾಕಿ ಕಲಾವಿದರು ಕರ್ಕೊಂಡ್ಬಂದಿರ್ತಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಂಪ್ನಿಗಳು ನಡೀಲಿ, ಕಂಪ್ನಿಗಳು ಬೆಳೀಲಿ, ಕಲಾವಿದರು ಉಳಿಲಿ ಅಂತೇಳಿ ಹೇಳ್ತೀನಿ. ಆದಷ್ಟು ಬೇಗ ಈ ವಿಡಿಯೋ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಮುಂದಿನ ಸುದ್ದಿ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಹೋಗಿ ಬರ್ತೀನಿ. ಶರಣ್ರಿಯಪ್ಪ ಎಲ್ಲ ಶಾಣೆ ಮಂದಿಗೆ.